ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕಿನ ಯರಗೇರದ ಪ್ರಸಿದ್ಧ ಸರ್ವಧರ್ಮಗಳ ಸಮನ್ವಯದ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 127ನೇ ವರ್ಷದ ಉರುಸ್ ಡಿಸೆಂಬರ್ 27ರಿಂದ 29ರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು ಎಂದು ಹಜರತ್ ಬಡೆ ಸಾಬ್ ದರ್ಗಾ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹಮ್ಮದ್ ನಿಜಾಮುದ್ದೀನ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 27ರಂದು ಶನಿವಾರ ರಾತ್ರಿ 10:30ರಿಂದ ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಿಸೆಂಬರ್ 28 ರವಿವಾರ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿದ ನಂತರ ಉರುಸ್ ಶರೀಫ್ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದರು. ಉರುಸ್ ಅಂಗವಾಗಿ ಫಾತೆಹ ಕಾರ್ಯಕ್ರಮ ನಡೆಯಲಿದ್ದು, ಫಾತೆಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಅನ್ಯ ರಾಜ್ಯಗಳು ಸೇರಿದಂತೆ ದೂರದೂರಿನಿಂದ ಸದ್ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆಯುವ ನಿರೀಕ್ಷೆಯಿದೆ. ಡಿಸೆಂಬರ್ 29ರಂದು ಜಿಯಾರಾತ್ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸಚಿವ ಎನ್ಎಸ್ ಬೋಸರಾಜು, ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್, ಸಂಸದರಾದ ಜಿ ಕುಮಾರ್ ನಾಯಕ್, ಮಾಜಿ ಸಂಸದರಾದ ಬಿವಿ ನಾಯಕ್, ರಾಜ ಅಮರೇಶ್ವರ್ ನಾಯಕ್, ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಸೇರಿದಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಉರುಸ್ನ ಅಂಗವಾಗಿ ಈಗಾಗಲೇ ದರ್ಗಾಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ತಹಸೀಲ್ದಾರರು ಅನುಮತಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಪೊಲೀಸ್ ಬಂದೋಬಸ್ತ್ ಒದಗಿಸುವುದರೊಂದಿಗೆ ಈಗಾಗಲೇ ಶಾಂತಿ ಸಭೆಯನ್ನು ಮಾಡಿದ್ದಾರೆ. ಜೆಸ್ಕಾಂನವರು ನಿರಂತರ 3 ದಿನಗಳ ಕಾಲ 3 ಫೇಸ್ ವಿದ್ಯುತ್ ಅನ್ನು ಪೂರೈಸುವ ಭರವಸೆ ನೀಡಿದ್ದಾರೆ. ಆರೋಗ್ಯ ಇಲಾಖೆಯವರು ತಾತ್ಕಾಲಿಕ ಆರೋಗ್ಯ ಶಿಬಿರ ಏರ್ಪಡಿಸಿ ಅಂಟು ಹಾಗೂ ಸಾಂಕ್ರಾಮಿಕ ರೋಗ ತಡೆಗೆ ಕ್ರಮ ಜರುಗಿಸಿದ್ದಾರೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಹಾಗೂ ಸ್ವಚ್ಛತಾ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯಿತಿಯವರು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು. ಕಳೆದ ವರ್ಷ ಸಾಮಾಜಿಕ ಕಳಕಳಿಯ ಭಾಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಎಂದು ಹೇಳಿದ ಅವರು, ಈ ಸಲ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಯರಗೇರ ಶಾಲಾ ವಿದ್ಯಾರ್ಥಿಗೆ 11,000 ಬಹುಮಾನ ಕೊಡುವುದಾಗಿ ವಾಗ್ದಾನ ಮಾಡಿರುವುದಾಗಿ ತಿಳಿಸಿದರು. 127ನೇ ವರ್ಷದ ಹಜರತ್ ಬಡೆ ಸಾಹೇಬ್ ಉರುಸನ್ನು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ನಂತರದ ಮೊದಲ ಅಥವಾ ಎರಡನೇ ಭಾನುವಾರ ಈ ಒಂದು ಸಂಪ್ರದಾಯವು ಸುಮಾರು 127 ವರ್ಷಗಳಿಂದ ನಮ್ಮ ಯರಗೇರ ಗ್ರಾಮದ ಹಜರತ್ ಬಡೆ ಸಾಹೇಬ್ ದರ್ಗಾ ಉರುಸನ್ನು ನಿಗದಿಪಡಿಸಲಾಗುತ್ತದೆ. ಅದರಂತೆ ದಿನಾಂಕ 27/12/2025ರಂದು ಶನಿವಾರ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಸಂದಲ್ ಶರೀಫ್ ಅಂತೀವಿ ನಾವು. ಸಂದಲ್ ಶರೀಫ್ ಮೆರವಣಿಗೆಯನ್ನು ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ನಶೀನ್ ದರ್ಗಾ ಹಜರತ್ ಬಡೆ ಸಾಬ್ ಯರಗೇರ ಇವರ ಮನೆಯಿಂದ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶುದ್ಧ ಭಕ್ತಿಯಿಂದ ಮೆರವಣಿಗೆ ಹೊರಡಿ ದಿನಾಂಕ 28/12/2025 ರವಿವಾರ ಬೆಳಗಾ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ತದನಂತರ ದರ್ಗಾ ಸಜ್ಜಾದೆ ಹಫೀಜುಲ್ಲಾ ಖಾದ್ರಿ ಇವರಿಂದ ಫಾತಿಹ ಕಾರ್ಯಕ್ರಮ ಜರುಗಿ ನಂತರ ಉರುಸ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು. ಅದರಂತೆ ಫಾತಿಹ ಕಾರ್ಯಕ್ರಮದಲ್ಲಿ ಮಲಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುವುದು. ತದನಂತರ ಉರುಸು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ದಿನಾಂಕ 28/12/2025 ರವಿವಾರ ಬೆಳಗ್ಗೆ 6 ಗಂಟೆಯಿಂದ ಉರುಸು ಪ್ರಾರಂಭವಾಗಿ ಸುಮಾರು ಮೂಲೆಗಳಿಂದ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಸುಮಾರು 1 ಲಕ್ಷ ಜನರು ನಮ್ಮ ಈ ಉರುಸ್
ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಇಚ್ಛೆಯನ್ನು, ತಮ್ಮ ಏನು ಭಕ್ತಿ ಇರ್ತದ ಆ ಭಕ್ತಿಯನ್ನು ಪೂರೈಸಿಕೊಳ್ತಾರೆ. ಈ ಒಂದು ಉರುಸು ನಂತರ ದಿನಾಂಕ 29/12/2025 ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜಿಯಾರತ್ ಕಾರ್ಯಕ್ರಮ ನೆರವೇರಿಸಲಾಗುವುದು. ಜಿಯಾರತ್ ಕಾರ್ಯಕ್ರಮದಲ್ಲಿ ನಮ್ಮ ಫಾತಿಹಾ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣವೇ ನಾವು ನಮ್ಮ ಜನಪ್ರತಿನಿಧಿಗಳಾದಂಥ ಜಿಲ್ಲೆಯ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರಿಗೆ, ಮಾನ್ಯ ಶಾಸಕರಾದಂಥ ಮಾನ್ಯ ಬಸನಗೌಡ ದದ್ದಲ್ರವರಿಗೆ ಮತ್ತು ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯಕರವರಿಗೆ ಮತ್ತು ಮಾಜಿ ಶಾಸಕರಾದಂಥ ತಿಪ್ಪರಾಜು ಹವಾಲ್ದಾರ್ ಅವರಿಗೆ, BV ನಾಯಕರವರು ಲೋಕಸಭಾ ಮಾಜಿ ಸದಸ್ಯರು, ರಾಜಾ ಅಮರೇಶ್ವರ ನಾಯಕ್ ಮಾಜಿ ಲೋಕಸಭಾ ಸದಸ್ಯರು, ವಸಂತ್ ಕುಮಾರ್ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಸವರಾಜ್ ಪಾಟೀಲ್ ಇಟಗಿ ಅವರಿಗೆ ಮತ್ತು ವಿಶೇಷವಾಗಿ ಇನ್ನಿತರ ಜನಪ್ರತಿನಿಧಿಗಳಿಗೆ ನಮ್ಮ ದರ್ಗಾ ಸಮಿತಿಯ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ನಾವು ದರ್ಗಾ ಕಮಿಟಿಯಿಂದ ನೀಡಲಿದ್ದೇವೆ. ಪ್ರತಿ ವರ್ಷದಂತೆ ಈ ಸಂಪ್ರದಾಯವನ್ನು ಈಗಾಗಲೇ ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಉರುಸ್ ಕಾರ್ಯಕ್ರಮಗಳಿಗೆ ದರ್ಗಾ ದೀಪಾಲಂಕಾರ ದರ್ಗಾಗೆ ಈಗಾಗಲೇ ಅತ್ಯಂತ ವಿಜೃಂಭಣೆಯಿಂದ ನಾವು ದರ್ಗಾಕ್ಕೆ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ದಂಡಾಧಿಕಾರಿಗಳು ಪರವಾನಗಿಯನ್ನು ಸಹಿತ ನೀಡಿರುತ್ತಾರೆ. ಅದರ ಜೊತೆಯಲ್ಲಿ ಮನೆ SP ಸಾಹೇಬರು ಜಿಲ್ಲಾಡಳಿತವು ಈಗಾಗಲೇ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ನಿನ್ನೆ ಶಾಂತಿ ಸಭೆಯನ್ನು DYSP ಮತ್ತು CPI ಮತ್ತು PSI ಅವರ ಸಮಕ್ಷಮದಲ್ಲಿ ಸರ್ವ ಪಕ್ಷಗಳ ಮುಖಂಡರು ರೈತರೊಂದಿಗೆ ಶಾಂತಿ ಸಭೆಯನ್ನು ಈಗಾಗಲೇ ನಿನ್ನೆ ನೆರವೇರಿಸಿದ್ದಾರೆ. ಅದರ ಜೊತೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಹಿತ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ವ್ಯವಸ್ಥೆ, ಜೊತೆಯಲ್ಲಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಆಗಲಾಗದಂತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹಿತ ಗ್ರಾಮ ಪಂಚಾಯತಿಯ ಆಡಳಿತವು ಈಗಾಗಲೇ ಕ್ರಮ ಕೈಗೊಂಡಿದೆ. ಅದರ ಜೊತೆಯಲ್ಲಿ ಹಗಲಿರಳು 3 ಫೇಸ್ ವಿದ್ಯುತ್ ಜಸ್ಕಾಂ ಇಲಾಖೆಯು ನಾವು ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು 3 ದಿನಗಳವರೆಗೆ ಸತತವಾಗಿ 3 ಫೇಸ್ ವಿದ್ಯುತ್ ನೀಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿಯೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಾವು ಈಗಲೇ DHA ಅವರಿಗೆ ಭೇಟಿಯಾಗಿ DHA ಅವರು ಅದಕ್ಕೆ ಸ್ಪಂದಿಸಿ ನಾವು ಯಾವುದೇ ರೋಗಗಳು ಹರಡದಂತೆ, ಅಂಟು ರೋಗಗಳು ಹರಡದಂತೆ, ಸೋಂಕುಗಳು ಹರಡದಂತೆ ಉರುಸಿನಲ್ಲಿಯೇ 3 ದಿನಗಳವರೆಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಿದ್ದೇವೆ ಅನ್ನೋ ಮಾತನ್ನು ಸ್ಪಂದಿಸಿ ನಮಗೆ ಒಂದು ವಾಗ್ದಾನವನ್ನು ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಮೆಹಬೂಬ್ ಪಟೇಲ್, ಭಂಡಾರಿ ಫಕ್ರುದ್ದೀನ್ ಪಟೇಲ್, ಹಾಜಂ, ಮಹಮ್ಮದ್ ರಫಿ ಇದ್ದರು.